ಹೆಣ್ಣು ಮಕ್ಕಳ ಶಾಪ ರಾಕೇಶ್ ಶೆಟ್ಟಿಯನ್ನು ಬೆಂಬಿಡದೆ ಕಾಡ್ತಾ ಇರೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ನಾವು ಹೇಳ್ಕೋಬೋದು. BLR ಪೋಸ್ಟ್ ಇವತ್ತು ಸ್ಫೋಟಕ ವರದಿಯೊಂದನ್ನು ಹೊರಗಡೆ ಹಾಕಿತ್ತು. ಪವರ್ ಟಿವಿಯ ಮುಖ್ಯಸ್ಥ ರಾಕೇಶ್ ಶೆಟ್ಟಿ 3 ತಿಂಗಳ ಕಾಲ ಜೈಲಿಗೆ ಹೋಗುವುದರ ಜೊತೆಗೆ ತನ್ನ ಚಾನಲನ್ನೇ ಬಂದ್ ಮಾಡಬೇಕಾದಂತಹ ದೊಡ್ಡ ಪರಿಸ್ಥಿತಿ ಅಥವಾ ದುಸ್ಥಿತಿ ಎದುರಾಗಿದೆ ಅಂತ ಹೇಳಿದರೂ ತಪ್ಪೇ ಅಲ್ಲ. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಮಾಧ್ಯಮ ಅಂದರೆ ನಿಜವಾಗ್ಲೂ ನಮ್ಮ ಸಮಾಜದ 4ನೇ ಸ್ತಂಭ ಅಂತ ನಾವು ಕರ್ಕೋತೀವಿ. ಒಂದು ಮಾಧ್ಯಮದಲ್ಲಿದ್ದುಕೊಂಡು ಸಮಾಜ ಅಥವಾ ರಾಜಕಾರಣಿಗಳು ಅಥವಾ ಇನ್ಯಾವುದೋ ಒಂದು ಕಾನೂನು ವ್ಯವಸ್ಥೆ ಅಥವಾ ಪೊಲೀಸರು ಯಾರೇ ತಪ್ಪು ಮಾಡಲಿ, ಮಾಧ್ಯಮದ ಮುಂದೆ ಅವರೆಲ್ಲರೂ ಒಂದೇ, ಯಾರನ್ನೂ ಬಿಡೋದಿಲ್ಲ. ಇಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನು 4ನೇ ಸ್ತಂಭವಾಗಿ ಮಾಧ್ಯಮ ಕೂಡ ಮಾಡಬೇಕಿತ್ತು. ಆದರೆ ಇವತ್ತು ಮಾಧ್ಯಮ ಮಾಡ್ತಾ ಇರೋದೇನು, ಅಥವಾ ಮಾಧ್ಯಮಗಳ MD ಸ್ಥಾನದಲ್ಲಿ ಕುಳಿತುಕೊಂಡು ಕೆಲವೊಂದು ವ್ಯಕ್ತಿಗಳು ಮಾಡ್ತಾ ಇರೋದೇನು, ಇನ್ನೇನು ನೋಡಿ, ಮಾಧ್ಯಮದಲ್ಲಿರುವಂತಹ ವರದಿಗಾರರೇ ರೌಡಿ ಶೀಟರ್ ಆದರೆ ಏನು ಮಾಡೋದು? ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು BLR ಪೋಸ್ಟ್ ಮಾಡಿದಂತಹ ವರದಿಯಲ್ಲಿ ಉತ್ತರ ಇದೆ. ಇದು ಬೇರೆ ಯಾರಿಗೂ ಸಂಬಂಧಪಟ್ಟಂತಹ ವಿಚಾರ ಅಲ್ಲ. ಪವರ್ ಟಿವಿ MD ಮತ್ತು ಪವರ್ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಓರ್ವ ರಿಪೋರ್ಟರ್ ಅಥವಾ ಓರ್ವ ರೌಡಿ ಶೀಟರ್ ಎನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ನೋಡಿ, ಯಾವ ರೀತಿಯಲ್ಲೆಲ್ಲ ಸುತ್ತಿ ಅವರ ಮೇಲೆ ಹೋಗುತ್ತೆ. ಮೊದಲೆಲ್ಲ ತಪ್ಪು ಮಾಡಿದರೆ 10-12 ವರ್ಷ ಕಾಯಬೇಕಿತ್ತಂತೆ. ಆದರೆ ಇವಾಗ ತಪ್ಪು ಮಾಡಿದವನು ಆವಾಗಲೇ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅಂತ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ತಪ್ಪು ಮಾಡಿದವನು ಆವಾಗಲೇ ಶಿಕ್ಷೆಯನ್ನು ಅನುಭವಿಸುವಂಥದ್ದು. ನೋಡಿ, ರಾಕೇಶ್ ಶೆಟ್ಟಿ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ. ಇನ್ನು ತನ್ನ ಮಾಧ್ಯಮದ ಒಳಗಡೆ ಇರುವಂತಹ ರೌಡಿ ಶೀಟರ್ಗಳು, ತಾನು ಬೆಳೆಸ್ತಾ ಇರುವಂತಹ ರೌಡಿ ಶೀಟರ್ಗಳು ಇವತ್ತು ಎಕ್ಸ್ಪೋಸ್ ಆಗ್ತಾ ಇರುವಂಥದ್ದು. ಪವರ್ ಟಿವಿ ಹೇಳಿ ಕೇಳಿ ಯಾವತ್ತೂ ಕೂಡ ನಾವು ಸ್ಟಿಂಗ್ ಆಪರೇಷನ್ ಮಾಡ್ತೀವಿ, ಅದು ಇದು ಅಂತ ದೊಡ್ಡ ಮಟ್ಟದಲ್ಲಿ ಗೌಜಿ ಗದ್ದಲಗಳನ್ನು ಮಾಡಿ ಸದ್ದು ಮಾಡ್ತಾ ಇರುವಂತಹ ಒಂದು ಚಾನಲ್ ಎಲ್ರಿಗೂ ಗೊತ್ತೇ ಇದೆ. ಆದರೆ ಅದೇ ಒಂದು ಚಾನಲಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಶಾಂತ್ ಎನ್ನುವಂತಹ ಅವರ ರೌಡಿ ಶೀಟರ್ ಅವರ ವಿಚಾರ ಇವತ್ತು ಜಗಜ್ಜಾಹೀರಾಗ್ತಾ ಇರುವಂಥದ್ದು. ಈ ಒಂದು ವಿಚಾರವನ್ನೇ BLR ಪೋಸ್ಟ್ ಇವತ್ತು ಸ್ಫೋಟಕವಾಗಿ ಹೊರಗಡೆ ಹಾಕ್ತಾ ಇರುವಂಥದ್ದು. ಹೌದು, ನಾವು ಇದನ್ನ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಸಮಾಜಕ್ಕೆ ನೀತಿ ಪಾಠವನ್ನ ಹೇಳಿಕೊಡುವಂತಹ ಈ ಒಂದು ಪವರ್ ಟಿವಿಯ ಸ್ಟಿಂಗ್ ಜರ್ನಲಿಸ್ಟ್ ಆಗಿ ಇದ್ದಂಥದ್ದು ಓರ್ವ ಸಾಮಾನ್ಯ ವ್ಯಕ್ತಿ ಅಂತೂ ಖಂಡಿತವಾಗಿ ಅಲ್ವೇ ಅಲ್ಲ. ಆತ ಪೊಲೀಸರ ಕಾನೂನು ವ್ಯವಸ್ಥೆಯಲ್ಲಿ ಆತ ಓರ್ವ ನಟೋರಿಯಸ್ ರೌಡಿ ಶೀಟರ್ ಆಗಿರ್ತಾನೆ. ಆತನ ಹೆಸರೇ ಪ್ರಶಾಂತ್ ಅಂತ. ಆತನ ಫೋಟೋಗಳು ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಒಂದು ಪವರ್ ಟಿವಿಯ MDಯ ಜೊತೆಗಿರುವಂತಹ ಫೋಟೋ, ಇನ್ನು ಆತ ನಟೋರಿಯಸ್ ರೌಡಿ ಶೀಟರ್ ಎನ್ನುವುದಕ್ಕೆ ದಾಖಲೆಗಳಿರುವಂತಹ ಒಂದು ಪ್ರತಿ ಕೂಡ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಇದು ಬರೀ ನಾವು ಕಟ್ಟುಕತೆ ಅಥವಾ ಪವರ್ ಟಿವಿಯ ಮೇಲಿನ ದ್ವೇಷಕ್ಕೆ ಹೇಳುವಂತಹ ವಿಚಾರ ಅಲ್ಲ. ಇನ್ಯಾರೇ ಮಾಡಿದರೂ ಕೂಡ ಇಂತಹದೇ ವಿಚಾರವನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ನಾವು ಮಾಡ್ತಾ ಇದ್ವಿ. ಬರೀ ಆತ ಒಂದು ರೌಡಿ ಶೀಟರ್ ಹೇಳಿದ ಮಾತ್ರಕ್ಕೆ ನೀವು ನಂಬಲೇಬೇಕು ಅಂತಿಲ್ಲ. ಪೊಲೀಸ್ ಠಾಣೆಯಲ್ಲಿ ಆತನ ಮೇಲೆ ರಿಜಿಸ್ಟರ್ ಆದಂತಹ ರೌಡಿ ಶೀಟರ್ ದಾಖಲೆಗಳಿದೆ. ಹಲ್ಲೆ, ದರೋಡೆ, ಇನ್ನಿತರ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಓರ್ವ ನಟೋರಿಯಸ್ ಆರೋಪಿ ಈತ ಪ್ರಶಾಂತ್ ಎನ್ನುವಂತ ಆತನನ್ನೇ ತನ್ನ ಸ್ಟಿಂಗ್ ಆಪರೇಷನ್ ಟೀಮ್ನಲ್ಲಿ ನೇಮಕ ಮಾಡಿದ್ದಂತಹ ಈ ಒಬ್ಬ ನಾಮಾಂಧ ಕರ್ಮಾಂಧ, ಈತನ ಏನು ಹೇಳಿ ಕರಿಬೇಕು ಗೊತ್ತಿಲ್ಲ, ರಾಕೇಶ್ ಶೆಟ್ಟಿಯ ಗುಲಾಮನಾಗಿ ಕೆಲಸ ಮಾಡ್ತಾ ಇದ್ದ. ಈತ ಮೈಕು ಮತ್ತು ಪೆನ್ನು ಕ್ಯಾಮರಾ ಹಿಡ್ಕೊಂಡು ಪತ್ರಕರ್ತನ ಸೋಗಿನಲ್ಲಿ ಇಡೀ ಸಮಾಜದ ಮುಂದೆ ತಿರುಗ್ತಾ ಇದ್ದ. ನೋಡಿ, ಆತನ ಮೇಲೆ ನಟೋರಿಯಸ್ ರೌಡಿ ಶೀಟರ್ ಪ್ರಕರಣ ಇದೆ. ಆತ ಇಲ್ಲಿ ಪವರ್ ಟಿವಿಯಲ್ಲಿ ನಾನೊಬ್ಬ ಸ್ಟಿಂಗ್ ಆಪರೇಷನ್ ಮಾಡುವಂತಹ ಅವರ ಪತ್ರಕರ್ತ ಅಂತ ಹೇಳ್ಕೊಂಡು ಮೈಕು ಕ್ಯಾಮರಾ ಹಿಡ್ಕೊಂಡು ರಾಜಾರೋಷವಾಗಿ ಬೆಂಗಳೂರಿನಾದ್ಯಂತ ಇಡೀ ರಾಜ್ಯದಾದ್ಯಂತ ತಿರುಗಾಡ್ತಾ ಇದ್ದ ಪತ್ರಕರ್ತನ ಸೋಗಿನಲ್ಲಿ. ತನ್ನ ಸಾವಿರಾರು ತಪ್ಪುಗಳನ್ನು ಹಿಡ್ಕೊಂಡು ಆತ ಸಮಾಜದ ತಪ್ಪುಗಳನ್ನು ಎತ್ತುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದ. ಎಂಥ ವಿಪರ್ಯಾಸ ನೋಡಿ. ಇಲ್ಲಿ ನ್ಯಾಯ ಕೊಡುವವರು, ನ್ಯಾಯಾಂಗ ವ್ಯವಸ್ಥೆ ಅಥವಾ ನ್ಯಾಯಾಂಗ ವ್ಯವಸ್ಥೆಯನ್ನು ನಿಯಂತ್ರಣದಲ್ಲಿಡುವವರು ಎಲ್ಲರೂ ಒಂದು ರೀತಿಯಲ್ಲಿ ಕಳ್ಳ ಖದೀಮರಾಗಿದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ. ಅದು ಮಾಧ್ಯಮಕ್ಕೂ ಇವಾಗ ಬಂದು ತಲುಪಿದೆ. ನಾವು ರಾಜಕಾರಣವನ್ನು ಗಮನಿಸ್ಬೋದು, ಪೊಲೀಸ್ ವ್ಯವಸ್ಥೆಯನ್ನು ಗಮನಿಸ್ಬೋದು, ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಆದರೆ ಅಂತಹ ವ್ಯಕ್ತಿಗಳ ಪರವಾಗಿ ಹೇಳ್ತಾ ಇದ್ದೇನೆ, ವ್ಯಕ್ತಿಗಳ ಬಗ್ಗೆ ಇವತ್ತು ಮಾತಾಡ್ತಾ ಇರುವಂಥದ್ದು. ಹಾಗಾದರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗುವುದು, ನಟೋರಿಯಸ್ ರೌಡಿ ಶೀಟರ್ ಪ್ರಶಾಂತ್ ಬಗ್ಗೆ ಮಾತ್ರನಾ ಅಂತ ನೀವು ಕೇಳ್ತೀರಾ?
ಖಂಡಿತವಾಗಿಯೂ ಅಲ್ಲ. ಇಲ್ಲಿ ಆತನನ್ನು ಪತ್ರಕರ್ತನ ಸೋಗಿನಲ್ಲಿ ಕುಳಿತುಕೊಂಡಂತಹ ಈ ಪವರ್ ಟಿವಿ ಕಚೇರಿಗೆ ಕರೆಸ್ಕೊಂಡಂತಹ ಆತನಿಗೆ ಕೆಲಸ ಕೊಟ್ಟಂತಹ ಈ ರಾಕೇಶ್ ಶೆಟ್ಟಿಯ ಕುರಿತಾಗಿ ಕೂಡ ನಾವಿಲ್ಲಿ ಪ್ರಶ್ನೆ ಕೇಳಲೇಬೇಕು. ಮೊದಲನೇದಾಗಿ ಅವರು ರೌಡಿ ಶೀಟರ್ಗೆ ಮಾಧ್ಯಮದ ಐಡೆಂಟಿ ಕಾರ್ಡ್ ಅಂದರೆ ನೋಡಿ, ಆ ಒಂದು ಐಡೆಂಟಿ ಕಾರ್ಡ್ ಇದ್ದರೆ ಎಲ್ಲಿ ಬೇಕಾದರೂ ಪ್ರವೇಶ ಮಾಡ್ಬೋದು. ಮಾಧ್ಯಮ ಎನ್ನುವಂತಹ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಈ ಒಂದು ಐಡೆಂಟಿಟಿಯನ್ನು ಆತನಿಗೆ ನಿಮಗೆ ಕೊಡೋದಕ್ಕೆ ರೈಟ್ಸನ್ನು ಕೊಟ್ಟವರು ಯಾರು? ಇನ್ನು ಕಾರ್ಪೊರೇಟ್ಗಳನ್ನು ಅಥವಾ ಇನ್ನಿತರರನ್ನು ಹೆದರಿಸಲು ಇಂತಹ ರೌಡಿ ಶೀಟರ್ಗಳನ್ನು ಮಾಧ್ಯಮದ ಮುಖಾಂತರ ಅವರನ್ನು ದೋಚೋಕ್ಕೋಸ್ಕರ ಈ ವ್ಯಕ್ತಿಯನ್ನು ಬಳಸಲಾಗ್ತಾ ಇದೆಯಾ ಅನ್ನುವಂತಹ ಇನ್ನೊಂದು ಪ್ರಶ್ನೆ ಕೂಡ ನಾವು ಕೇಳುವಂಥದ್ದು. ಪತ್ರಿಕೋದ್ಯಮದ ಪಾವಿತ್ರ್ಯತೆಯನ್ನು ಕಾಪಾಡಬೇಕಾದಂತಹ ಮಾಧ್ಯಮಗಳು ಇಂತಹ ದಾಳಿಕೋರರಿಗೆ, ಇಂತಹ ಹಲ್ಲೆಕೋರರಿಗೆ, ಇಂತಹ ಕ್ರಿಮಿನಲ್ಗಳಿಗೆ ಅವಕಾಶವನ್ನು ಅಥವಾ ಆಶ್ರಯವನ್ನು ಕೊಡೋದು ಎಷ್ಟು ಸರಿ? ಮಾಧ್ಯಮ ಎನ್ನುವಂಥದ್ದು ಶಕ್ತಿಶಾಲಿ ಅಸ್ತ್ರ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದನ್ನು ಈ ಒಂದು ಸಮಾಜದಲ್ಲಿ ಉಪಯೋಗಿಸಬೇಕಾದಂತಹ ರೀತಿ ನೀವು ಮಾಡ್ತಾ ಇರುವಂತಹ ರೀತಿಯಲ್ಲೆಲ್ಲ. ಖಂಡಿತವಾಗಿಯೂ ಸಮಾಜವನ್ನು ಪ್ರಶ್ನೆ ಮಾಡಬೇಕು, ಭ್ರಷ್ಟರನ್ನು ಪ್ರಶ್ನೆ ಮಾಡಲೇಬೇಕು, ಭ್ರಷ್ಟ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡಬೇಕು, ಭ್ರಷ್ಟ ಪೊಲೀಸ್ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಬೇಕು. ಯಾರೇ IPS IAS ಏನೇ ಆಗಿರಲಿ ಪ್ರಶ್ನೆ ಮಾಡಲೇಬೇಕು. ಯಾರೂ ಕೂಡ ಪ್ರಶ್ನಾತೀತರು ಅಲ್ವೇ ಅಲ್ಲ. ಆದರೆ ಪ್ರಶ್ನೆ ಮಾಡಬೇಕಾದಂತಹ ರೀತಿ, ನೀತಿ, ನಿಯಮಗಳು ಮಾಧ್ಯಮ ಎನ್ನುವಂತಹ ಹಣೆಪಟ್ಟಿಯಲ್ಲಿ ನಿಮಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಒಂದು ರೀತಿಯಲ್ಲಿ ರೌಡಿ ಶೀಟರ್ಗಳು ಪತ್ರಕರ್ತರಾದರೆ ನಮ್ಮ ಈ ರಾಜ್ಯದ, ನಮ್ಮ ದೇಶದ ಗತಿ ಏನಾಗಬೇಡ ಅಂತ ಇದನ್ನು ನಮ್ಮ ಪೊಲೀಸ್ ವ್ಯವಸ್ಥೆ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಏನು ಇಂತಹ ಮಾಧ್ಯಮಗಳು ಅಂತ ಹೇಳುವಂತಹ ಮಾಧ್ಯಮಗಳಲ್ಲಿ ಇಂತಹ ನಟೋರಿಯಸ್ಗಳನ್ನು ಕೊಳ್ಳಿರಿಸಿ ಅವರ ಮುಖಾಂತರ ಇಡೀ ರಾಜಕಾರಣಿಗಳನ್ನು, ಇಡೀ ಕಾರ್ಪೊರೇಟ್ಗಳನ್ನು, ಪೊಲೀಸರನ್ನು ದೋಚುವಂತಹ ಒಂದು ಪ್ರಯತ್ನ ಇದೆಯಲ್ಲ ನೋಡಿ. ಕಳ್ಳರ ಬಗ್ಗೆ ಕಳ್ಳರಿಗೆ ಮಾಹಿತಿ ಇರುತ್ತೆ ಅನ್ನೋದು ಇದು ಒಂದು ಸುಂದರವಾದಂತಹ ಒಂದು ಗಾದೆ ಮಾತು. ಸೊ ಈ ಒಂದು ಗಾದೆ ಮಾತು ಇವತ್ತು ಯಾವ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ ಅನ್ನೋದು ನೋಡಿ. ಮಾಧ್ಯಮವನ್ನು ಇಟ್ಟುಕೊಂಡು ಇಲ್ಲಿ ಮಾಧ್ಯಮ ನಡೆಸುವಂಥವರು ಅವರು ರೌಡಿ ಶೀಟರ್ಗಳು, ತಲೆ ಹಿಡಿಯುವವರು, ಪಿಂಪ್ಗಳು ಇಲ್ಲಿ ಮಾಧ್ಯಮವನ್ನು ನಡೆಸ್ತಾ ಇದ್ದಾರೆ. ಸೊ ಇಂತಹ ವ್ಯಕ್ತಿಗಳಿಂದ ಸಮಾಜಕ್ಕೆ ಒಂದು ಒಳ್ಳೆಯ ವಾರ್ತೆ ಸಿಗೋದಕ್ಕೆ ಸಾಧ್ಯ ಇದೆಯಾ? ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸೊ ಇಂತಹ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಲೇಬೇಕು. ಇದು ಸಮಾಜದ ನಾಶಕ್ಕೆ, ವಿನಾಶಕ್ಕೆ ನಾಂದಿ ಹಾಡುವಂತಹ ವಿಚಾರ. ಮಾಧ್ಯಮದಲ್ಲಿ ನೋಡಿ, ಒಂದು ತಟ್ಟೆಯಲ್ಲಿ ನ್ಯಾಯವನ್ನು ಮಾತಾಡ್ತಾರೆ, ಇನ್ನೊಂದು ತಟ್ಟೆಯಲ್ಲಿ ಆರೋಪಿಗಳನ್ನು ಪೋಷಣೆ ಮಾಡ್ತಾರೆ. ಇದ್ಯಾವ ನ್ಯಾಯ ಅಂತ ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಇಲ್ಲಿ ನಟೋರಿಯಸ್ ರೌಡಿ ಶೀಟರ್ ಎನ್ನುವಂತಹ ವ್ಯಕ್ತಿ ಇವತ್ತು ಪವರ್ ಟಿವಿಯಲ್ಲಿ ಅವರು ಸ್ಟಿಂಗ್ ಆಪರೇಟರ್ ಆಗಿ ಇದ್ದಾನೆ ಅಂತ ಹೇಳಿದರೆ, ಆತನಿಗೆ ಆಶ್ರಯ ಕೊಟ್ಟಂತಹ MD ಅಥವಾ ಈ ಒಂದು ಹೋಲ್ ಟೀಮನ್ನೇ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಪವರ್ ಟಿವಿ ಅನ್ನುವಂತಹ ಮಾಧ್ಯಮದ ಮುಂದೆ ಹಲವು ಪ್ರಶ್ನೆಗಳನ್ನು ನಾವು ಇಟ್ಟಿದ್ದೇವೆ. ಅವರಿಗೆ ತಾಕತ್ತಿದೆಯಾ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ, ಅಥವಾ ದಾಖಲೆ ಸಮೇತ ಇದನ್ನು ಪ್ರೂವ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಇದೆಯಾ? ಖಂಡಿತವಾಗಿ ಅವರಿಂದ ಸಾಧ್ಯ ಇಲ್ಲ. ಯಾಕಂತಂದರೆ MD ಆಗಿರೋನೇ ಒತ್ತ ಹೆಣ್ಣು ಬಾಕ, ಅವರು ತಲೆ ಹಿಡಿಯುವ ವ್ಯಕ್ತಿ, ಆತ MD ಆಗಿ ಅಲ್ಲಿರುವಂಥ ಸಂದರ್ಭದಲ್ಲಿ ಇಲ್ಲಿ ರೌಡಿ ಶೀಟರ್ಗಳು ಪತ್ರಕರ್ತರಾಗೋದಕ್ಕೆ ಬೇರೆ ಯಾವುದೇ ಕಾರಣ ಹುಡುಕಿ ಹೋಗಬೇಕಾಗಿಲ್ಲ. ಇಲ್ಲಿ ದೊಡ್ಡ ಒಂದು ವಿಚಾರವೇ ನಮಗೆ ಅನಿಸ್ತಾ ಇಲ್ಲ. ಇವಾಗ ಮಾಡಬೇಕಾಗಿರುವಂತಹ ಒಂದು ಕೆಲಸ ಏನಪ್ಪ ಅಂದರೆ, ಮೊದಲೇ ಅನಧಿಕೃತ ಕಟ್ಟಡದಲ್ಲಿ ಆತ ಯಾವುದೇ ತೆರಿಗೆಯನ್ನು ಪಾವತಿ ಮಾಡದೆ ಆತ ತನ್ನ ಚಾನೆಲ್ನ ನಡೆಸ್ತಾ ಇದ್ದ. ಸೊ ಅದಕ್ಕಾಗಿ ಹಲವು ಬಾರಿ ಬ್ಯಾನ್ ಆಗಿತ್ತು. ಇವಾಗ ಸಂಪೂರ್ಣವಾಗಿ ಪವರ್ ಟಿವಿ ಅನ್ನುವಂಥ ಸಂಸ್ಥೆಯನ್ನೇ ಕ್ಯಾನ್ಸಲ್ ಮಾಡಬೇಕು. ನೋಡಿ, ಮೊದಲೆಲ್ಲ ಪವರ್ ಟಿವಿ ವಿಚಾರದಲ್ಲಿ ನಾವು ಕೂಡ ಧ್ವನಿತಿದವರು. ಒಂದು 300 ಕೆಲಸಗಾರರನ್ನು ಹಾಗೇ ಬಿಡುವುದಂದರೆ ಅದು ಎಷ್ಟೊಂದು ಅಸಹನೀಯ ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ಏನು ರೆಹಮಾನ್ ಹಾಸನ್ ಅವರು, ಆಮೇಲೆ ಚಂದನ್ ಶರ್ಮಾ, ಆಮೇಲೆ ಸುಬ್ರಹ್ಮಣ್ಯ ಸಂಡಿಗೆ ಇವರೆಲ್ಲರೂ ಇರುವಂತಹ ಒಂದು ಸಂದರ್ಭದಲ್ಲಿ ಪವರ್ ಟಿವಿಯ ಜೊತೆ ಕೈ ಜೋಡಿಸಿದವರು ನಾವು. ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತವರು ನಾವು. ಇವತ್ತು ಅದೇ ನಾವುಗಳು ಹೇಳ್ತಾ ಇರುವಂಥದ್ದು, ಇಂತಹ ನಟೋರಿಯಸ್ ರೌಡಿ ಶೀಟರ್ಗಳನ್ನು ಬೆಳೆಸ್ತಾ ಇರುವಂತಹ ಪವರ್ ಟಿವಿ ಮತ್ತು ರಾಕೇಶ್ ಶೆಟ್ಟಿಯನ್ನು ಬ್ಯಾನ್ ಮಾಡಲೇಬೇಕು. ಸ್ನೇಹಿತರೆ, ದಯವಿಟ್ಟು ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.